ಕಾರ್ಕಳ ಮತ್ತೆ ಹೆಬ್ರಿಯ ಈ ಭಾಗದಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘವನ್ನು ಇವತ್ತು ಉದ್ಘಾಟನೆ ಮಾಡಿದಿರಿ. ಅತ್ಯಂತ ಸಂತೋಷ. ಖಂಡಿತ ಸಮಾಜದ ಯಾವುದೇ ಅಂಕುಟೊಂಕುಗಳನ್ನು ತಿದ್ದುವ ಶಕ್ತಿ ಇರುವುದು ಪತ್ರಿಕೆಗೆ ಮಾತ್ರ. ಈಗಿನ ಕಾಲಘಟ್ಟದಲ್ಲಿ ಏನೇ ಅದೆಲ್ಲ ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಅದನ್ನು ಸರಿಪಡಿಸುವ ಮನಸ್ಥಿತಿ ನಮ್ಮಲ್ಲಿದ್ರೆ ಅದು ನಾಳೆ ಬೆಳಿಗ್ಗೆಯಿಂದಲೂ ಸರಿ ಆಗ್ಬೋದು ಅಥವಾ ಈ ಕ್ಷಣದಿಂದಲೂ ಸರಿ ಆಗ್ಬೋದು. ಯಾವುದಕ್ಕೂ ಪರ್ಮನೆಂಟ್ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳುವುದಕ್ಕಿಂತ ನಾವು ಸರಿ ಆಗುವುದು ಒಳ್ಳೆಯದು, ಆಗ ಎಲ್ಲವೂ ಸರಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷರು ಬಹಳ ಉತ್ತಮವಾದ ಒಂದು ಸ್ಟೆಪ್ ಅನ್ನು ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಇಲ್ಲಿ ಬಹಳ ಪತ್ರಿಕೆಯ ಬಗ್ಗೆ ಒಂದು ಮಾಧ್ಯಮದಲ್ಲಿ ನಮ್ಮ ವಸಂತ್ ಅವರಿದ್ದಾರೆ, ಬಹಳ ಉತ್ತಮವಾಗಿ ಬರೆಯುವ ಒಂದು ಹವ್ಯಾಸವನ್ನು ಇಟ್ಕೊಂಡವರಿದ್ದಾರೆ. ಅದಕ್ಕೆ ಉದ್ಯಮಿಗಳಾದ ರವೀಣನವರಷ್ಟೇ ಅದರಲ್ಲಿ ಜೋಡಿಸಿಕೊಂಡಿದ್ದಾರೆ. ಅದರಿಂದ ಕಾರ್ಕಳದಲ್ಲಿ ಒಂದು ಶಕ್ತಿ ಬರುವ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಅದು ಇನ್ನಷ್ಟು ವೇಗವಾಗಿ ಒಳ್ಳೆಯ ರೀತಿಯಲ್ಲಿ ಸಮಾಜವನ್ನು ತಿದ್ದಿ ಮುಂದೆ ತಗೊಂಡು ಹೋಗುವ ಒಂದು ಮಾಧ್ಯಮ ಆಗಲಿ ಅಂತ ಆಶಿಸುತ್ತಾ, ನಾವು ಹಿಂದಿನ ನೋಡಿದ್ದೇವೆ, ಈಗ ಹೇಳ್ತೇವೆ, ಈಗ ಮಾಡಿದ್ದು ಕೂಡಲೇ ಬರ್ತಾ ಅಂತ ನಿಮ್ಗೆಲ್ಲ ಗೊತ್ತಿದ್ದಾಗ ಒಂದು ಕಥೆ ನೆನಪಾಗ್ತದೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಸಮೇತ ಸಂಜೆಯನ್ನು ಯುದ್ಧದಲ್ಲಿ ಏನಾಗ್ತಾ ಉಂಟು ಅಂತ ನಾನು ಅಂಗೈಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದ ನೋಡಿದ್ದೇವೆ. ಹೆಚ್ಚಿಗೆ ಏನು ಬೇಡ, ಅಲ್ಲಿ ಇಮಿಡಿಯೇಟ್ ಆಗಿ ಅಂಗೈಯಲ್ಲಿ ಧೃತರಾಷ್ಟ್ರನಿಗೆ ಯುದ್ಧದಲ್ಲಿ ಏನ್ ನಡೀತಾ ಉಂಟು ಅಂತ ಹೇಳಿದ್ದನ್ನು ಆಗಿನ ಕಾಲದಲ್ಲಿ ನಾವು ನೆನೆಸಿಕೊಳ್ಳುವಂತ ಪರಿಸ್ಥಿತಿ ಇದೆ. ಈಗ ನಾವೇನು ಟೆಕ್ನಾಲಜಿಯಲ್ಲಿ ಭಾರಿ ಸ್ಪೀಡ್ ಆಗಿದೆ ಅಂತ ಹೇಳಿ ಸಿಕ್ಕಿಲ್ಲ. ಕಾಲಚಕ್ರ ಅಂತ ಹೇಳ್ತೇವೆ, ತಿರುಗ್ತಾ ಇರ್ತದೆ. ಮತ್ತೆ ಸ್ವಲ್ಪ ಸ್ಲೋ ಆಗಿರ್ಬೋದು, ಪುನಃ ಅದೇ ಸ್ಪೀಡ್ ಅಲ್ಲಿ ಬಂದಿದೆ. ಎಲ್ಲವೂ ನಿರಂತರವಾಗಿ ಯಾವುದು ನಿಂತ ನೀರಲ್ಲ, ಮುಂದೆ ಮುಂದೆ ಹೋಗ್ತಾ ಇರ್ತದೆ. ನನ್ನದು ಒಂದೇ ಆಸೆ, ನಮ್ಮ ಕಾರ್ಕಳ ಮತ್ತೆ ಹೆಬ್ರಿಯ ಈ ಪತ್ರಕರ್ತ ಕಾರ್ಕಳದಲ್ಲಿ ಹತ್ತಾರು ಬೇಡಿಕೆಗಳಿವೆ. ಮುಂದಿನ 2027ಕ್ಕೆ 12 ವರ್ಷಕ್ಕೊಂದ್ಸಲ ಬರುವ ಮಹಾಮಸ್ತಕಾಭಿಷೇಕ. ಅದಕ್ಕೆ ಏನೆಲ್ಲ ಪೂರಕವಾದ ಅವಶ್ಯಕತೆಗಳು ಬೇಕಂತ, ಕಾರ್ಕಳಕ್ಕೆ ಏನು ಅವಶ್ಯಕತೆ ಉಂಟಂತೇಳಿ ಅದನ್ನೆಲ್ಲವನ್ನು ಎಳೆಯಾಗಿ ತೆಗೆದು ಮಾಧ್ಯಮದ ಮೂಲಕ ನಾಡ್ದು 25 ತಾರೀಕಿದೆ ರಾಜ್ಯದ ಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಅವರ ಒಂದು ಶಾಲೆಯ ಅಲ್ಲಿ ಕಿಸಾನ್ ಭವನ ಹಾಗೂ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಸಮಯದಲ್ಲಿ ತಾವೆಲ್ಲರೂ ಈ ಕಾರ್ಕಳದ ಹಲವಾರು ಬೇಡಿಕೆಗಳು 10 ವರ್ಷದಿಂದ ಸುಮಾರು ವರ್ಷದಿಂದ ನೆಗೆದಿದ್ದ ಬೇಡಿಕೆಗಳಿವೆ. ಅದನ್ನೆಲ್ಲವನ್ನು ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಎತ್ತಿ ಇಟ್ಟು ತಾವು ಪ್ರಸ್ತುತಪಡಿಸಿದ್ರೆ ಅದು ಆದಷ್ಟು ಬೇಗ ಆಗುವಂತ ನನ್ನ ಅನಿಸಿಕೆ. ಅದೇ ರೀತಿ ಈಗಾಗಲೇ ತಾವು ಹೇಳಿದಿರಿ, ಬಸ್ಸಿನ ಒಂದು ಬಸ್ ಪಾಸ್ನ ವ್ಯವಸ್ಥೆ ಇಲ್ಲ ಎನ್ನುವ ಬಗ್ಗೆ ಸಹ ತಾವು ಪ್ರಸ್ತಾವನೆ ಮಾಡಿದ್ದೀರಿ. ಅದನ್ನು ಸಹ ಮುಂದಿನ ದಿನದಲ್ಲಿ ಸಂಬಂಧಪಟ್ಟವರ ಹತ್ರ ಅಥವಾ ಮುಖ್ಯಮಂತ್ರಿಗಳ ಹತ್ರ, ಪ್ರಭಾಕರ್ ಅವರೇ ಇದ್ದಾರೆ ಈಗ ಅವರ ಮಾಧ್ಯಮದ ಒಂದು ಸಲಹೆಗಾರರಾಗಿ. ಅದರಿಂದ ಅವರು ಖಾಲಿ ಸಲಹೆಗಾರರಾಗಿಲ್ಲ, ತುಂಬಾ ಆಕ್ಟಿವ್ ಆಗಿ ಇದು ರಾಜ್ಯಾದ್ಯಂತ ಕೆಲಸ ಮಾಡ್ತಿದ್ದಾರೆ. ಖಂಡಿತ ಅವರ ಮೂಲಕ ಮತ್ತೆ ನಾಳೆ ಮುಖ್ಯಮಂತ್ರಿಗಳು ಅವರು ಸಮಯದಲ್ಲಿ ಸಮೇತ ಇಲ್ಲಿ ಅಧ್ಯಕ್ಷರು ಮತ್ತೆ ಸಂಬಂಧಪಟ್ಟವರೆಲ್ಲರೂ ಆ ಬಗ್ಗೆ ಒಂದು ಮನವಿಯನ್ನು ಕೊಟ್ಟಿದ್ರೆ ಮುಂದಿನ ದಿನದಲ್ಲಿ ಅದು ಆಗುವ ಅವಶ್ಯಕತೆ ಇದೆ. ಯಾಕಂದ್ರೆ ನಮಗೆ ಸಿಟಿಯಲ್ಲಿ ಕುತ್ಕೊಂಡು ಎನಿಸಲಿಕ್ಕೆ ಆಗುದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ತಮ್ಮ ಮರ್ಯಾದೆಗೋಸ್ಕರ ಅಥವಾ ತಮ್ಮ ಗೌರವವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಈಗ ಸಹ ಬಹಳ ಶುದ್ಧ ಹಸ್ತದಿಂದ ಕೆಲಸ ಮಾಡುವ ಎಷ್ಟೋ ಪತ್ರಕರ್ತ ಮಾಧ್ಯಮದವರು ಇದ್ದಾರೆ. ಅವರೆಲ್ಲ ಒಂದು ಹಿತವನ್ನು ಕಾಪಾಡಲಿಕ್ಕೆ ಇವತ್ತು ಅವಶ್ಯಕತೆ ಇದೆ. ಅದನ್ನು ಕೊಡುವಂತ ಕೆಲಸ ಆದಷ್ಟು ಬೇಗ ದೇವರು ಮಾಡಿಸ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಖಂಡಿತ ಒಳ್ಳೆಯ ಕಾರ್ಯಕ್ರಮ. ಈಗಾಗಲೇ ತುಂಬಾ ವಿಳಂಬವಾಗಿದೆ. ಮುಂದೆ ಸಹ ಈ ನಿಮ್ಮ ಏನೊಂದು ಆಸೆ ಆಕಾಂಕ್ಷೆಗಳಿವೆ ಅದನ್ನು ಸಮಾಜವನ್ನು ತಿದ್ದಿ ತೀಡಿ ಮುಂದೆ ತಗೊಂಡು ಹೋಗುವ ಕೆಲಸ ನಿಮ್ಮಿಂದ ಆಗ್ಲಿ.